ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ರಥಸಪ್ತಮಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ರವಿವಾರನ ಸೂರ್ಯನ ವಾರ ಅಂತ ಹೇಳ್ತೀವಿ. ಈ ಸಲ ರಥಸಪ್ತಮಿ ರವಿವಾರ ಅಂದ್ರೆ ಜನವರಿ 25ನೇ ತಾರೀಕು ಭಾನುವಾರ ಬಂದಿದೆ. ಸೂರ್ಯನ ವಾರದ ದಿನನೇ ರಥಸಪ್ತಮಿ ಬಂದಿರೋದ್ರಿಂದ ಸೂರ್ಯದೇವನ ವಿಶೇಷವಾದ ಅನುಗ್ರಹ ಮತ್ತೆ ಆಶೀರ್ವಾದಕ್ಕಾಗಿ ನೀವು ವಿಶೇಷವಾಗಿ ಸೂರ್ಯದೇವನನ್ನ ಆರಾಧನೆಯನ್ನ ಮಾಡಬೇಕು. ಜೊತೆಗೆ ಈ ರಥಸಪ್ತಮಿ ದಿನ ಎಕ್ಕದೆಲೆಗಳನ್ನ ಬಳಸಿ ಸ್ನಾನನ ಮಾಡಬೇಕು. ಈ ರೀತಿ ಎಕ್ಕದೆಲೆಗಳನ್ನ ಬಳಸಿ ಸ್ನಾನನ ಮಾಡೋದ್ರಿಂದ ನಿಮ್ಮಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಅದನ್ನ ಸೂರ್ಯದೇವನ ಅನುಗ್ರಹದಿಂದ ದೂರ ಮಾಡ್ಕೋಬಹುದು. ಹಾಗೆ ಹೆಚ್ಚಿನ ಆರೋಗ್ಯನೂ ಕೂಡ ಪಡ್ಕೋಬಹುದು. ಇನ್ನು ಈ ರಥಸಪ್ತಮಿಯ ತಿಥಿ ಯಾವಾಗ ಆರಂಭ ಆಗಿ ಅಂತ್ಯ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನದಂದು ಈ ರಥಸಪ್ತಮಿನ ನಾವು ಸೂರ್ಯ ಜಯಂತಿ ಅಂತ ಕೂಡ ಆಚರಣೆ ಮಾಡ್ತೀವಿ. ಅದೇ ದಿನ ಸೂರ್ಯ ಹುಟ್ಟಿದ್ದು ಕೂಡ 25ನೇ ತಾರೀಕು ಭಾನುವಾರ ಬೆಳಗಿನ ಜಾವ 12:32 ಆರಂಭ ಆಗಿ 25ನೇ ತಾರೀಕು ಭಾನುವಾರ ರಾತ್ರಿ 11:01 ಅಂತ್ಯ ಆಗುತ್ತೆ. ಎಕ್ಕದ ಎಲೆನ ಇಟ್ಕೊಂಡು ಸ್ನಾನ ಮಾಡುವುದು ತುಂಬಾನೇ ಒಳ್ಳೆಯದು. ಈ ದಿನ ವಿಶೇಷವಾದ ಮಹತ್ವ ಇದೆ. ಏನಂತ ಅಂದ್ರೆ ಆಲ್ರೆಡಿ ಹೇಳಿದಾಗೆ ಆರೋಗ್ಯ ವೃದ್ಧಿ ಆಗುತ್ತೆ, ಹಾಗೆ ದೇಹ ಕೂಡ ಶುದ್ಧೀಕರಣ ಆಗುತ್ತೆ. ನೆತ್ತಿ ಮೇಲೆ ಎಕ್ಕದೆಲೆಗಳನ್ನ ಇಟ್ಕೋಬೇಕು, ತೊಡೆ ಮೇಲೆ ಹಾಗೆ ಭುಜದ ಮೇಲೆ ಪಾದದ ಮೇಲೆ ಇಟ್ಕೊಂಡು ಸ್ನಾನನ ಆ ದಿನ ಮಾಡಬೇಕು. ಎಕ್ಕದೆಲೆನ ಇಟ್ಕೊಂಡು ಸ್ನಾನ ಮಾಡೋಕ್ಕೆ ಸೂಕ್ತವಾದಂತಹ ಸಮಯ ಬೆಳಗಿನ ಜಾವ 5:07 6:46 ಈ ಸಮಯದಲ್ಲಿ ನೀವು ಅಂದರೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಎಕ್ಕದೆಲೆಗಳನ್ನ ನೆತ್ತಿ ಮೇಲೆ, ತೊಡೆ ಮೇಲೆ, ಭುಜದ ಮೇಲೆ, ಪಾದದಲ್ಲಿ ಇಟ್ಕೊಂಡು ಸ್ನಾನನ ಮಾಡಿ ಸೂರ್ಯೋದಯ ಸಮಯದಲ್ಲಿ ಸೂರ್ಯದೇವನಿಗೆ ಅರ್ಘ್ಯನ ಕೊಡೋದ್ರಿಂದ ನಿಮ್ಮಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ದೂರ ಆಗುತ್ತೆ. ಸೂರ್ಯದೇವನ ಅನುಗ್ರಹ ಮತ್ತೆ ಆಶೀರ್ವಾದ ಕೂಡ ಸಿಗುತ್ತೆ. ಈ ಸಮಯದಲ್ಲೇ ಎಕ್ಕದೆಲೆನ ಬಳಸಿ ಸ್ನಾನನ ಮಾಡಿದ್ರೆ ತುಂಬಾನೇ ಸೂಕ್ತ. ಆಲ್ಮೋಸ್ಟ್ ನಿಮಗೆ 1:45 ಸಮಯ ಸಿಗುತ್ತೆ ಎಕ್ಕದೆಲೆನ ಬಳಸಿ ಸ್ನಾನನ ಮಾಡೋದಿಕ್ಕೆ. ಸ್ನಾನನ ಇದೇ ಸಮಯದಲ್ಲಿ ಮಾಡಿ, ಅಂದ್ರೆ 5:07 ಆರಂಭ ಆಗಿ 6:46 ಎಕ್ಕದೆಲೆ ಸ್ನಾನನ ಮಾಡೋದಕ್ಕೆ ಸೂಕ್ತವಾದ ಸಮಯ ಅಂತ ತಿಳಿಸಿದರೆ ಇದೇ ಸಮಯದಲ್ಲಿ ನೀವು ಸ್ನಾನನ ಮಾಡಿ ನಂತರ ಸೂರ್ಯದೇವನಿಗೆ ನೀವು ಅರ್ಘ್ಯನ ಕೊಡಬೇಕು. ಯಾವ ರೀತಿ ಅರ್ಘ್ಯನ ಕೊಡಬೇಕು ಅಂತ ಅಂದ್ರೆ ತಾಮ್ರದ ಬಿಂದಿಗೆಯಲ್ಲಿ ನೀರನ್ನ ತುಂಬಿಸ್ಕೊಂಡು ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆನ ಹಾಕಿ ಸೂರ್ಯದೇವನನ್ನ ನೇರವಾಗಿ ನೋಡದೆ ನಿಧಾನವಾಗಿ ನೀರಿನ ಕೆಳಗಡೆ ಸುರಿತಾ ಸೂರ್ಯದೇವನ್ನ ಆ ನೀರಿನ ಮಧ್ಯದಲ್ಲಿ ದರ್ಶನನ ಮಾಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗ್ಲಿ ಭಗವಂತ ಅಂತ ಹೇಳಿ ಸೂರ್ಯದೇವನ್ನ ಬೇಡ್ಕೊಳ್ತಾ ಅರ್ಘ್ಯನ ಕೊಟ್ಟು ನಂತರ ಸೂರ್ಯದೇವನ್ಗೆ ವಿಶೇಷವಾಗಿ ಮನೆಯಲ್ಲಿ ಪೂಜೆನ ಸಲ್ಲಿಸಿ. ಎಳ್ಳೆಣ್ಣೆಯಿಂದ ಕೂಡ ನೀವು ದೀಪನ ಹಚ್ಬೋದು, ಇಲ್ಲಾಂದ್ರೆ ತುಪ್ಪದಿಂದ ಕೂಡ ನೀವು ದೀಪನ ಹಚ್ಬೋದು. ನೈವೇದ್ಯಕ್ಕೆ ಅಕ್ಕಿ, ಬೆಲ್ಲ, ಗೋಧಿ ಇದರಿಂದ ಏನಾದರೂ ಸಿಹಿ ಅಡುಗೆನ ಮಾಡಿ ನೈವೇದ್ಯ ಮಾಡ್ಬೋದು. ಇಲ್ಲ ಅಂತ ಅಂದರೆ ಹಣ್ಣುಗಳನ್ನ ತಗೊಳ್ಳೋದಾದರೆ ದಾಳಿಂಬೆ ಹಣ್ಣು ಕೆಂಪು ಬಣ್ಣದ್ದು ಇಲ್ಲ ಸೇಬಿನ ಹಣ್ಣನ್ನು ಇಟ್ಟು ನೀವು ನೈವೇದ್ಯ ಮಾಡ್ಬೋದು. ಹಾಗೆ ರಥಸಪ್ತಮಿ ದಿನ ನೀವು ಸೂರ್ಯ ನಮಸ್ಕಾರನ ಮಾಡೋದ್ರಿಂದ ವಿಶೇಷವಾದ ಅನುಗ್ರಹನ ಸೂರ್ಯದೇವನಿಂದ ನೀವು ಪಡ್ಕೋಬಹುದು. ಹಾಗೆ ನೀವು ಸೂರ್ಯದೇವನ ನಾಮಸ್ಮರಣೆನೂ ಕೂಡ ಮಾಡ್ಬೋದು. ಓಂ ಸೂರ್ಯಾಯ ನಮಃ ಅಂತ ಹೇಳಿ ಎಷ್ಟು ಬಾರಿ ಸಾಧ್ಯ ನಿಮ್ಮಿಂದ ಅಷ್ಟು ಬಾರಿ ನಾಮಸ್ಮರಣೆನ ಮಾಡಿ. ಜೊತೆಗೆ ನೀವು ಎಕ್ಕದೆಲೆ ಸ್ನಾನ ಮಾಡುವಂತಹ ಸಮಯದಲ್ಲಿ ತಲೆ ಮೇಲೆ ಇಟ್ಕೊಳ್ತಿರಲ್ಲ ಎಕ್ಕದೆಲೆನ, ಆಗ ನಮ್ಮಲ್ಲಿ ಜ್ಞಾನ ಶುದ್ಧಿ ಆಗಲಿ, ಅಜ್ಞಾನ ಕಳೆದು ಜ್ಞಾನ ಅನ್ನೋದನ್ನ ಕೊಡು ಭಗವಂತ ಅಂದ್ರೆ ಸೂರ್ಯದೇವನಲ್ಲಿ ಬೇಡ್ಕೋಬೇಕು. ಹಾಗೆ ನಮ್ಮಲ್ಲಿರುವಂತಹ ಎಲ್ಲ ನೆಗೆಟಿವ್ ಎನರ್ಜಿನ ನಮ್ಮಿಂದ ದೂರ ಮಾಡು ಅಂತ ಹೇಳಿ ಸ್ನಾನನ ಮಾಡಬೇಕು. ಹೆಚ್ಚಿನ ಬಿಸಿ ನೀರು ಬೇಡ, ಹಾಗೆ ತುಂಬ ತಣ್ಣೀರು ಬೇಡ, ಮೀಡಿಯಂ ಆದ ನೀರನ್ನ ನೀವು ಬಳಸಿ ಸ್ನಾನಕ್ಕೆ ಎಕ್ಕದೆಲೆನ ಇಟ್ಟು ಸ್ನಾನನ ಮಾಡಿ ಆರೋಗ್ಯನ ವೃದ್ಧಿ ಮಾಡ್ಕೊಳ್ಳಿ. ಹಾಗೆ ಈ ರಥಸಪ್ತಮಿ ದಿನ ನೀವು ದಾನನ ಮಾಡ್ಬೋದು. ವಿಶೇಷವಾಗಿ ಯಾವ ದಾನ ಮಾಡಿದ್ರೆ ನಿಮಗೆ ಸೂರ್ಯದೇವನ ಅನುಗ್ರಹ ಸಿಗುತ್ತೆ ಅನ್ನೋದಾದರೆ ಗೋಧಿ, ಅಕ್ಕಿ, ತುಪ್ಪ, ಎಳ್ಳೆಣ್ಣೆ, ಬೆಲ್ಲ, ಕೆಂಪು ಬಟ್ಟೆ ಈ ರೀತಿಯಾಗಿ ನೀವು ದಾನನ ಮಾಡೋದ್ರಿಂದ ಸೂರ್ಯದೇವನ ವಿಶೇಷವಾದ ಅನುಗ್ರಹನ ಪಡ್ಕೋಬಹುದು.
ತುಂಬ ಕಷ್ಟಗಳು, ಎಷ್ಟು ದೇವಸ್ಥಾನಗಳಿಗೆ ಹೋಗಿ ದೇವ್ರ ದರ್ಶನನ ಮಾಡಿದ್ರೂ ಕೂಡ ಕಡಿಮೆ ಆಗ್ತಿಲ್ಲ, ಎಷ್ಟು ವ್ರತಾಚರಣೆಗಳನ್ನ ಮಾಡಿದ್ರೂ ಕೂಡ ಕಡಿಮೆ ಆಗ್ತಿಲ್ಲ, ಪೂಜೆ ಪುನಸ್ಕಾರಗಳನ್ನ ಕೂಡ ಮಾಡಿದ್ರೂ ಕಡಿಮೆ ಆಗ್ತಿಲ್ಲ ಅಂತ ಹೇಳಿ ಕೆಲವರು ಜ್ಯೋತಿಷ್ಯದವ್ರ ಬಳಿ ಹೋದಾಗ ನೀವು ಕೇಳಿರ್ಬೋದು. ಜ್ಯೋತಿಷ್ಯದವರು ಸಜೆಷನ್ ಮಾಡೋದು ಏನಂತ ಅಂದರೆ, ಪ್ರತಿನಿತ್ಯ ಸೂರ್ಯೋದಯದ ಸಮಯದಲ್ಲಿ ನೀವು ಸೂರ್ಯದೇವನಿಗೆ ಅರ್ಘ್ಯನ ಕೊಡ್ತಾ ಬನ್ನಿ, ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗುತ್ತೆ ಅಂತ ಹೇಳಿ ಸಜೆಷನ್ ಮಾಡ್ತಾರೆ. ಹಾಗಾಗಿ ನಾನು ಹೇಳೋದೇನೆಂದರೆ, ಈ ಸಲ ರಥಸಪ್ತಮಿ ಸೂರ್ಯದೇವನ ವಾರ ಆದ ರವಿವಾರನೇ ಬರ್ತಿದೆ. ಎಷ್ಟೋ ಕಷ್ಟ ಕಾರ್ಪಣ್ಯಗಳು ನಿಮ್ಮಿಂದ ದೂರ ಆಗಿ ವರ್ಷ ಪೂರ್ತಿ ಸೂರ್ಯದೇವನ ಒಂದು ಅನುಗ್ರಹ, ಸೂರ್ಯದೇವನ ಒಂದು ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ರಥಸಪ್ತಮಿ ದಿನ ಯಾರೂ ಕೂಡ ಮಿಸ್ ಮಾಡ್ಕೊಳ್ದೆ ಎಕ್ಕದೆಳೆನ ಬಳಸಿ ಸ್ನಾನನ ಮಾಡಿ ಸೂರ್ಯದೇವನಿಗೆ ಸೂರ್ಯ ನಮಸ್ಕಾರನ ಮಾಡಿ ಸೂರ್ಯದೇವನ ನಾಮಸ್ಮರಣೆನ ಮಾಡಿ ಸೂರ್ಯದೇವನಿಗೆ ಅರ್ಘ್ಯನ ಕೊಟ್ಟು ಸೂರ್ಯದೇವನಿಗೆ ವಿಶೇಷವಾದ ಪೂಜೆನ ನಿಮ್ಮ ಮನೆಗಳಲ್ಲಿ ಸಲ್ಲಿಸಿ ಸೂರ್ಯದೇವನ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ. ಇನ್ನು ನಾಳೆ ಗುರುವಾರ ಬರ್ತಿದೆ, ಹೇಳೋ ಹಾಗೆ ಇಲ್ಲ. ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಕೂಡ ಗುರುವಾರ ಅಂದ್ರೇ ಒಂದು ರೀತಿ ವಿಶೇಷತೆ ಇರುತ್ತೆ ಅವ್ರ ಮನೆಗಳಲ್ಲಿ, ಮತ್ತೆ ಅವ್ರ ಮನಸ್ಸುಗಳಲ್ಲಿ ರಾಯರ ಸೇವೆನ ಮಾಡ್ತಾ ಎವ್ರಿ ಥರ್ಸ್ಡೇ ಕೂಡ ಒಂದು ರೀತಿ ಖುಷಿಯಿಂದ ಸಂಭ್ರಮಿಸ್ತಾರೆ ರಾಯರ ಸೇವೆನ ಮಾಡ್ತಾ. ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ನಿಮ್ಮಿಂದ ದೂರ ಆಗಿ ನಿಮ್ಮ ಸಕಲ ಇಷ್ಟಾರ್ಥಗಳು ಈಡೇರಬೇಕು ಅಂತ ಅಂದರೆ ನೀವು ಗುರುವಿನ ಸೇವೆನ ಮಾಡಲೇಬೇಕು. ಪ್ರತಿನಿತ್ಯ ಆದರೂ ಸರಿ, ಇಲ್ಲ ಪ್ರತಿ ವಾರ ಆದರೂ ಸರಿ, ಯಥಾಶಕ್ತಿ ರಾಘವೇಂದ್ರ ಸ್ವಾಮಿಯವರ ಸೇವೆನ ಮಾಡಿ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಕೂಡ ಈಡೇರಿಸ್ಕೊಳ್ಳಿ. ಜೊತೆಗೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ದೂರ ಮಾಡಿಕೊಳ್ಳಿ ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದದಿಂದ. ರಾಘವೇಂದ್ರ ಸ್ವಾಮಿಯವರಿಂದ ಅಸಾಧ್ಯವಾದದ್ದು ಯಾವುದೂ ಕೂಡ ಇಲ್ಲ. ಕೆಲವರಿಗೆ ಸಮಯ ತಗೊಳುತ್ತೆ, ನಾವು ಮಾಡಿರುವಂತಹ ಪಾಪ ಕರ್ಮಗಳು ಅಥವಾ ಯಾಕೆ ಗುರು ನಮಗಿನ್ನೂ ಅನುಗ್ರಹ ಮಾಡಿರಲ್ಲ ಗೊತ್ತಿಲ್ಲ, ಆದರೆ ಇಷ್ಟು ಸಮಯ ಹಿಡಿತಿದೆ, ರಾಘವೇಂದ್ರ ಸ್ವಾಮಿಯವರು ನಮಗೆ ಯಾವುದೇ ರೀತಿಯ ಅನುಗ್ರಹನ ಮಾಡ್ತಿಲ್ಲ ಅಂತ ಬೇಸರ ಪಟ್ಕೊಳ್ದೆ ಗುರುವಿನ ಸೇವೆನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ನಿಮ್ಮ ಮನೆಗಳಲ್ಲಿ ಮಾಡಿ ಗುರುವಿನ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ. ಪ್ರತಿಯೊಬ್ಬರ ಬದುಕಲು ಸರಿ ತಪ್ಪುಗಳನ್ನ ತಿದ್ದಿ ಜೀವನದಲ್ಲಿ ಬರುವಂತಹ ಕಷ್ಟ ಕಾರ್ಪಣ್ಯಗಳಿಂದ ನಮ್ಮನ್ನ ಕಾಪಾಡಿ ಜೀವನದಲ್ಲಿ ಒಂದು ಉನ್ನತವಾದ ಹಾದಿಲಿ ನಮ್ಮನ್ನ ಕೈ ಹಿಡಿದು ನಡೆಸೋದಕ್ಕೆ ಸಾಧ್ಯ ಗುರುವಿನಿಂದ ಮಾತ್ರ. ಅಂತಹ ಗುರುಗಳನ್ನ ನಾವೆಲ್ಲರೂ ಪಡೆದಿದ್ದೀವಿ. ರಾಘವೇಂದ್ರ ಸ್ವಾಮಿಯವ್ರನ್ನ ಗುರುವಾಗಿ ಅಂದರೆ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯನೇ ಆಗಿರುತ್ತೆ. ಗುರುಗಳ ಸೇವೆನ ಮಾಡಿ ಯಥಾಶಕ್ತಿ ನಿಮ್ಮ ಮನೆಗಳಲ್ಲಿ ಗುರುಗಳ ಸೇವೆನ ಪ್ರತಿ ಗುರುವಾರ ಪ್ರತಿನಿತ್ಯ ಮಾಡಿ. ನಿಜವಾಗ್ಲೂ ಗುರುಗಳು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ಬೇಕೇ ಬೇಕು, ನಮ್ಮನ್ನು ಕೈ ಹಿಡಿದು ನಡೆಸೋದಕ್ಕೆ. ಅಂತಹ ಗುರುಗಳ ಅನುಗ್ರಹನ ಪಡಿಬೇಕು ನಾವು ಅಂತ ಅಂದರೆ ಗುರುವಿನ ಗುಲಾಮರಾಗಬೇಕು. ಗುರುವಿನ ಗುಲಾಮರಾದಾಗ ನೋಡಿ ಗುರುವಿನ ಅನುಗ್ರಹ ನಮ್ಮ ಬದುಕಲ್ಲಿ ಸಿಕ್ಕಿ ನಮ್ಮನ್ನು ಉನ್ನತವಾದ ದಾರಿಲಿ ಕರ್ಕೊಂಡು ಹೋಗ್ತಾರೆ. ಯಾರೆಲ್ಲ ರಾಯರ ಸೇವೆ ಅಂತ ತಿಳಿದು ರಾಯರ ಫೋಟೋನ ಎಲ್ಲರ ಮನೆಗಳಿಗೂ ತಲುಪಿಸ್ಬೇಕು, ಎಲ್ಲರ ಕೈಗೂ ತಲುಪಿಸ್ಬೇಕು, ರಾಯರು ಎಲ್ಲರ ಮನೆಗಳಲ್ಲಿ ಎಲ್ಲರ ಮನಸ್ಸುಗಳಲ್ಲಿ ನೆಲೆಸಬೇಕು ಅಂತ ಸೇವೆ ಮಾಡ್ತಿದ್ದೀರಾ ಅಂಥವ್ರಿಗೆ ನನ್ನ ಕಡೆಯಿಂದ ಒಂದು ಕಿವಿ ಮಾತು. ನೀವು ಯಾರದೇ ಮನೆಗಳಿಗಾಗಲಿ ಅಥವಾ ಯಾರದೇ ಕೈಗಾಗಲಿ ರಾಘವೇಂದ್ರ ಸ್ವಾಮಿಯವರ ಫೋಟೋನ ಕೊಡೋದಕ್ಕೂ ಮುಂಚೆ ಒಂದು 5 ನಿಮಿಷ ಅವ್ರ ಜೊತೆ ಮಾತಾಡಿ. ಈ ರೀತಿಯಾಗಿ ನಾನು ರಾಯರ ಸೇವೆ ಅಂತ ತಿಳಿದು ರಾಯರ ಫೋಟೋನ ಎಲ್ಲರಿಗೂ ಕೊಡಬೇಕು ಅಂತ ಹೇಳಿ ಇಷ್ಟಪಟ್ಟು ಕೊಡ್ತಿದ್ದೀನಿ, ನಿಮಗೆ ತಗೊಳ್ಳೋದಕ್ಕೆ ಇಷ್ಟ ಇದೆಯಾ ಅಂತ ಕೇಳಿ ನಂತರ ಕೊಡಿ. ಅಕಸ್ಮಾತ್ ರಾಘವೇಂದ್ರ ಸ್ವಾಮಿಯವರ ಇಚ್ಛೆ ಇದ್ದು ನಿಮ್ಮ ಕೈ ಮುಖಾಂತರನೇ ಯಾರೋ ಒಬ್ಬ ವ್ಯಕ್ತಿ ಅಥವಾ ಯಾರೋ ಒಬ್ಬರು ಮನೆಗೆ ರಾಯರು ಹೋಗಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ನೀವು ಕೇಳುವಂತಹ ಕ್ಷಣದಲ್ಲೇ ರಾಘವೇಂದ್ರ ಸ್ವಾಮಿಯವರು ಒಂದು ಪ್ರೇರಣೆನ ಮಾಡ್ತಾರೆ. ಅವರು ಕೊಡ್ತಿರುವಂತಹ ನನ್ನ ಫೋಟೋನ ತಗೊಂಡು ನೀನು ನನ್ನ ಸೇವೆನ ಮಾಡು, ನನ್ನನ್ನ ನಂಬು ಅಂತ ಹೇಳಿ ಏನೋ ಆ ಕ್ಷಣಕ್ಕೆ ಅವ್ರ ಮನಸ್ಸಲ್ಲಿ ಒಂದು ಪ್ರೇರಣೆನ ಕೊಟ್ಟು ಅವ್ರ ಕೈಗೆ ರಾಯರು ಹೋಗಿ ಸೇರೋ ಹಾಗೆ ಮಾಡ್ತಾರೆ. ಇಷ್ಟ ಇಲ್ಲ ಅಂತ ಅಂದರೆ ಅವರು ತಗೊಳ್ಳಲ್ಲ. ನಾವು ಏನೂ ಕೇಳಲ್ಲ, ರಾಯರನ್ನ ಎಲ್ಲರ ಮನೆಗೂ ಅಥವಾ ಎಲ್ಲರ ಮನಸ್ಸಿಗೂ ತಲುಪಿಸ್ಬೇಕು, ಅಲ್ಲಿ ಅವರು ನೆಲೆಸ್ಬೇಕು ಅನ್ನೋ ಕಾರಣಕ್ಕೆ ಯಾರು ಸಿಕ್ಕಿದ್ರೂ ಹೋಗ್ಬಿಟ್ಟು ದೇವಸ್ಥಾನಗಳಲ್ಲಾಗಲಿ ಅಥವಾ ರಾಯರ ಮಠಗಳಲ್ಲಾಗಲಿ ಅಥವಾ ಬೇರೆ ಮನೆಗಳಿಗಾಗಲಿ ಹೋಗಿ ಕೊಟ್ಟು ಬರ್ತೀವಿ. ಆ ರೀತಿ ಮಾಡಬಾರ್ದು. ಕೆಲವೊಂದೊಂದ್ಸಲ ಅವ್ರ ಮನಸ್ಸಲ್ಲಿ ರಾಯರ ಫೋಟೋನ ತೊಗೊಳೋದಕ್ಕೆ ಇಷ್ಟ ಇರುತ್ತೋ ಇರಲ್ವೋ, ರಾಯರ ಬಗ್ಗೆ ಗೊತ್ತಿರುತ್ತೋ ಗೊತ್ತಿರಲ್ವೋ ಗೊತ್ತಿಲ್ಲ, ಸುಮ್ಮನೆ ಹೋಗಿ ಕೊಟ್ಟು ಬಂದ್ಬಿಡ್ತೀವಿ. ಅದಕ್ಕೂ ಮುಂಚೆ ಒಂದು 5 ನಿಮಿಷ ನಿಮ್ಗೆ ಇಷ್ಟ ಇದೆಯಾ, ಈ ರೀತಿ ರಾಯರ ಸೇವೆನ ನೀವು ಮಾಡ್ತೀರಾ, ಏನು ಮಾಡದೇ ಇದ್ರೂ ಪರವಾಗಿಲ್ಲ, ರಾಯರಿಗೆ ನಿಮ್ಮ ಮನೆಗಳಲ್ಲಿ ಗೌರವನ ಕೊಡಿ. ಒಂದು ಕಡೆ ಶುದ್ಧವಾದ ಜಾಗದಲ್ಲಿ ಅವ್ರನ್ನ ಇಟ್ಟು ಪ್ರತಿನಿತ್ಯ ಇಲ್ಲ ಪ್ರತಿ ಗುರುವಾರ ಅವ್ರ ಸೇವೆನ ಮಾಡಿ ನಿಮ್ಗೆಲ್ಲ ರೀತಿಲೂ ರಾಯರು ಅನುಗ್ರಹ ಮಾಡ್ತಾರೆ ಅಂತ 1-2 ಮಾತು ರಾಯರ ಬಗ್ಗೆ ಹೇಳಿ ನಂತರ ಅವ್ರ ಕೈಗೆ ಇಲ್ಲ ಅವ್ರ ಮನೆಗೆ ಕೊಟ್ಟು ಬನ್ನಿ. ಇಷ್ಟ ಇರೋರು ಖಂಡಿತವಾಗ್ಲೂ ತಗೊಳ್ತಾರೆ, ಇಷ್ಟ ಇಲ್ಲದೆ ಇರೋರು ಬೇಡ ಅಂತ ಹೇಳ್ತಾರೆ. ಇದರಿಂದ ರಾಯರಿಗೆ ಆಗುವಂತಹ ಅವಮಾನಗಳನ್ನ ನಾವು ತಡಿಬಹುದು. ನಿನ್ನೆ ನಾನೊಂದು ವಿಡಿಯೋನ ನೋಡಿದೆ. ಆ ವಿಡಿಯೋದಲ್ಲಿ ಫೋಟೋನ ಬೇಡ ಅಂತ ಹೇಳಿ
ಪುಷ್ ಮಾಡ್ತಿದ್ರು ರಾಯರ್ ಫೋಟೋನ. ಆ ಕಾರಣಕ್ಕೆ ನಾನು ಈ ವಿಚಾರನ ತಿಳಿಸ್ತಿದ್ದೀನಿ. ಏನೂ ಆಗಲ್ಲ, ಕೊಡ್ತಿರ್ತೀವಿ ಫೋಟೋನ. ನಿಮ್ಗೆ ಇಷ್ಟ ಇದೆಯಾ ಅಂತ ಕೇಳ್ಬಿಟ್ಟು ಕೊಡೋದ್ರಿಂದ ನಮಗೂ ಒಳ್ಳೇದು, ರಾಯರ್ಗೂ ಕೂಡ ಒಳ್ಳೇದು. ಅವ್ರಿಗೆ ಇಷ್ಟ ಇದ್ರೆ ತಗೊಳ್ತಾರೆ. ಅದರಲ್ಲೂ ರಾಯರು ಪ್ರೇರಣೆ ಮಾಡಿದ್ರೆ ಆ ಕ್ಷಣದಲ್ಲಿ ಅವ್ರ ಮನಸ್ಸಿಗೆ ತಗೊಳ್ತಾರೆ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ ಅಂತ ನಾನು ರಾಯರ ಹತ್ರ ಬೇಡ್ಕೊಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.